ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೋಬನು ಬರೆದ ಪುಸ್ತಕ 23ನೇ ಅಧ್ಯಾಯ 10ನೇ ವಚನ. ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಯೋಬನು ಹೇಳ್ತಾ ಇದ್ದಾರೆ, ಆತನು ನನ್ನ ದಾರಿಯನ್ನು ಬಲ್ಲನು. ಎರಡನೇದಾಗಿ, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಇಲ್ಲಿ 3 ವಿಷಯಗಳು ಬರೆಯಲ್ಪಟ್ಟಿವೆ. ಒಂದನೇದಾಗಿ, ದೇವರು ನಮ್ಮ ದಾರಿಯನ್ನ ಅರಿತಿದ್ದಾರೆ. ಹಲ್ಲೆಲೂಯ. ಎರಡನೇದಾಗಿ, ಆತನು ನಮ್ಮನ್ನು ಶೋಧಿಸ್ತಾರೆ. ಮೂರನೇದಾಗಿ, ಶೋಧಿಸಿದ ನಂತರ ನಾವು ಆತನ ಮುಂದೆ ಚೊಕ್ಕ ಬಂಗಾರವಾಗಿ ಕಾಣಿಸ್ತೇವೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಮ್ಮ ಜೀವನ, ನಮ್ಮ ಮಾರ್ಗ ಅಥವಾ ನಮ್ಮ ಹೃದಯದ ಅಂತರಾಳ, ನಮ್ಮ ಭಾವನೆ, ನಮ್ಮ ಕ್ರಿಯೆ, ನಮ್ಮ ಯೋಚನೆ ಅನೇಕರಿಗೆ ಗೊತ್ತಿಲ್ಲದೆ ಇರಬಹುದು. ಹಲ್ಲೆಲೂಯ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ದಾರಿಯನ್ನು ಆತನು ಬಲ್ಲನು. ಹಲ್ಲೆಲೂಯ. ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ಆ ದಾರಿಯಲ್ಲಿ ನಮ್ಮ ಯೋಚನೆ ಹೇಗಿದೆ, ನಮ್ಮ ಉದ್ದೇಶಗಳು ಏನಿದೆ, ನಾವು ಯಾತಕ್ಕಾಗಿ ದಾರಿಯಲ್ಲಿ ಹೋಗ್ತಾ ಇದ್ದೇವೆ, ಪ್ರತಿಯೊಂದು ದೇವರಿಗೆ ಗೊತ್ತಿದೆ. ಹಲ್ಲೆಲೂಯ. ಆತನ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ಆತನು ನಮ್ಮ ದಾರಿಯನ್ನ ತಿಳಿದಿದ್ದಾರೆ. ಹಲ್ಲೆಲೂಯ. ಆಗ ನಮ್ಮ ದಾರಿಯನ್ನು ತಿಳಿದುಕೊಂಡ ನಂತರ ದೇವರಲ್ಲಿ ಒಂದು ಕಾರ್ಯ ಮಾಡ್ತಾ ಇದ್ದಾರೆ, ನಮ್ಮನ್ನ ಶೋಧಿಸ್ತಾ ಇದ್ದಾರೆ. ಹಲ್ಲೆಲೂಯ. ಯಾಕೆ ಅನ್ನೋದಾದ್ರೆ, ಕೆಲವು ವೇಳೆ ನಾವು ಹೋಗ್ತಾ ಇರೋ ಆ ದಾರಿ ಸರಿ ಇಲ್ಲದೆ ಇರಬಹುದು. ಒಂದು ವೇಳೆ ಆ ದಾರಿಯಲ್ಲಿ ನಾವು ಹೋಗೋದೇ ಆದರೆ ಏನೋ ಒಂದು ಅಪಾಯದಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬಹುದು, ಒಂದು ಹಳ್ಳದಲ್ಲಿ ಬೀಳಬಹುದು, ಇಲ್ಲ ಯಾವುದೊಂದು ಶತ್ರುವಿನ ಕೈಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬಹುದು. ಆದ್ದರಿಂದ ಆತನು ನಮ್ಮ ದಾರಿಯನ್ನು ಅರಿತಿರುವುದರಿಂದ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ಈಗ ಶೋಧಿಸ್ತಾ ಇದ್ದಾರೆ. ಹಲ್ಲೆಲೂಯ. ಈಗ ನೋಡ್ರಿ, ನಾವು ಕೆಲವು ವೇಳೆ ಸ್ತ್ರೀಯರಾಗಿರೋ ನಮಗೆ ಗೊತ್ತು, ನಾವು ಅಕ್ಕಿ ಮತ್ತೆ ಈ ಕಾಳು ಧಾನ್ಯಗಳನ್ನೆಲ್ಲ ನಾವು ಶೋಧಿಸ್ತೇವಲ್ವಾ. ಯಾಕೆ? ಅದರಲ್ಲಿ ಏನಾದ್ರೂ ಕಲ್ಲಿದೆಯಾ, ಅದರಲ್ಲಿ ಏನಾದ್ರೂ ಕಸ ಇದೆಯಾ, ಅದರಲ್ಲಿ ಏನಾದ್ರೂ ಬೇಡವಾದ ವಸ್ತು ಇದೆಯಾ ಎಂಬುದಾಗಿ ನಾವು ಅವುಗಳನ್ನು ಶೋಧಿಸ್ತೇವೆ. ಯಾಕಂದ್ರೆ ಅದನ್ನ ನಾವು ಹಾಗೆ ತಿನ್ನೋದಾದ್ರೆ ಅದರಲ್ಲಿ ಏನಾದ್ರೂ ಒಂದು ಅಪಾಯ, ಏನಾದ್ರೂ ಒಂದು ಬಲಹೀನತೆ, ಇಲ್ಲ ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ ಅಲ್ವಾ. ಅದಕ್ಕಾಗಿ ನಾವು ಅದನ್ನು ಶೋಧಿಸಿ ತೆಗೆದುಕೊಳ್ತೇವೆ. ಅದೇ ರೀತಿಯಲ್ಲಿ ನಾವು ಹೋಗುವ ದಾರಿಯನ್ನ ದೇವರು ತಿಳಿದುಕೊಂಡಿದ್ದಾರೆ. ಆ ದಾರಿಯಲ್ಲಿ ನಮಗೆ ಕೆಟ್ಟದಾಗಿರೋದು ಏನೋ ಒಂದು ಇದೆ. ಅದಕ್ಕಾಗಿ ಈಗ ದೇವರು ನಮ್ಮನ್ನೇನು ಮಾಡ್ತಾರೆ ಅಂತ ಶೋಧಿಸ್ತಾರೆ. ಅದೇ ಆ ಶೋಧಿಸಿದ ನಂತರ ಅದು ಏನಾಗುತ್ತಂತೆ, ಚೊಕ್ಕ ಬಂಗಾರವಾಗಿ ಕಾಣಿಸುವುದು. ಹಲ್ಲೆಲೂಯ. ಅದೇ ರೀತಿಯಲ್ಲಿ ನೋಡ್ರಿ, ಈಗ ಚಿನ್ನವೆಲ್ಲ ನಾವು ನೋಡ್ತೀವಲ್ಲ, ಅದನ್ನು ಚೆನ್ನಾಗಿ ಬೆಂಕಿಯಲ್ಲಿ ಚೆನ್ನಾಗಿ ಕಾಯಿಸಿದ ನಂತರನೇ ಅದಕ್ಕೆ ಒಂದು ಶೈನಿಂಗ್ ಬರುತ್ತೆ. ಹಲ್ಲೆಲೂಯ. ಅದಕ್ಕೊಂದು ಬೆಲೆ ಬರುತ್ತೆ. ಅದು ಆಗ ತಾನೇ ಎಲ್ಲರ ಕಣ್ಣುಗಳು ಆಕರ್ಷಿಸುವಂಥ ಒಂದು ಪ್ರಕಾಶಮಾನವನ್ನು ಹೊಂದಿಕೊಳ್ಳುತ್ತೆ. ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಕೂಡ ದೇವರು ಕೆಲವು ಶೋಧನೆಗಳನ್ನು ಕೊಟ್ಟ ನಂತರ ಹಾಗೆಯೇ ನಮ್ಮ ಜೀವನಗಳು ಚೊಕ್ಕ ಬಂಗಾರದ ಹಾಗೆ ಕಾಣಿಸುತ್ತೆ. ಇದು ಅನೇಕರಿಗೆ ನಿಮಗೆ ಅನುಭವ ಇರಬಹುದು, ಇನ್ನು ಅನೇಕರಿಗೆ ಈ ಅನುಭವಗಳು ಇಲ್ಲದೆ ಇರಬಹುದು. ಆದರೆ ನೀವು ಯೋಚನೆ ಮಾಡ್ತಾ ಇರಬಹುದು, ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಒಂದು ಶೋಧನೆ, ಈಗ ತಾನೇ ಒಂದು ಶೋಧನೆ ಹೋಯ್ತು, ಸರಿ ಹೋಯ್ತು ಅಂದುಕೊಳ್ಳುವಷ್ಟರಲ್ಲೇ ಇನ್ನೊಂದು ಶೋಧನೆ ಬರ್ತಿದೆ. ಈಗ ಒಂದು ಸಾಲ ಕಟ್ಟಿದ್ದೇನೆ, ಇನ್ನೊಂದು ಅವಶ್ಯಕತೆ ಬರ್ತಾ ಇದೆ. ಈಗ ಒಂದು ರೋಗ ನನ್ನಿಂದ ಹೋಗಿದೆ, ಇನ್ನೊಂದು ರೋಗ ನನಗೆ ಬರ್ತಾ ಇದೆ. ಹಲ್ಲೆಲೂಯ. ಈ ಕಡೆ ನೋಡಿದ್ರೆ ಮಕ್ಕಳ ಮದುವೆ ಆಗಬೇಕು, ಈ ಕಡೆ ಒಂದು ಸಾಲದ ಸಮಸ್ಯೆ, ಈ ಕಡೆ ಒಂದು ಅಗತ್ಯಗಳು, ಈ ಪರಿಸ್ಥಿತಿ ಸರಿ ಇಲ್ಲ, ಆ ಪರಿಸ್ಥಿತಿ ಸರಿ ಇಲ್ಲ, ಹಾಗೆ ಹೀಗೆ ಏನೇನೋ ಇಕ್ಕಟ್ಟುಗಳು, ನಾವು ಗೊಂದಲ ಗಲಿಬಿಲಿಗಳು, ಏನೇನೋ ಸಮಸ್ಯೆಗಳ ನಡುವೆ ನಾವು ಬದುಕ್ತಾ ಇದ್ದೀವಿ. ಹಲ್ಲೆಲೂಯ. ಆದರೆ ಅನೇಕರಿಗೆ ಇದು ಯಾಕೆ ಎಂಬುದಾಗಿ ಗೊತ್ತಿಲ್ಲ. ಇನ್ನು ಕೆಲವರಿಗೆ ಗೊತ್ತು, ಈ ಶೋಧನೆಗಳನ್ನ ದೇವರು ಯಾಕೆ ಕೊಡ್ತಾರೆ, ಈ ಶೋಧನೆಗಳ ನಂತರ ಏನು ನಡೆಯುತ್ತದೆ ಎಂಬುದಾಗಿ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನೋಡ್ರಿ, ಈಗ ಯೋಸೇಫನ ಜೀವನದಲ್ಲಿ ನೋಡೋದಾದ್ರೆ, ಸ್ವಂತ ಸಹೋದರರು ತನ್ನನ್ನು ಹಳ್ಳಕ್ಕೆ ಹಾಕ್ತಾರೆ, ಮತ್ತೆ ಮೇಲಕ್ಕೆ ತೆಗಿತಾರೆ, ಮತ್ತೆ ಒಂದು ದೇಶಕ್ಕೆ ಅವನ ದಾಸನಾಗಿ ಮಾರ್ತಾರೆ. ಹೋಗಿದ್ದ ಜಾಗದಲ್ಲಿ ಅವನಿಗೊಂದು ಶೋಧನೆ, ಸೆರೆಮನೆಗೆ ಹಾಕಪಡುವಂಥ ಒಂದು ಪರಿಸ್ಥಿತಿ, ಹೀಗೆ ಒಂದರ ನಂತರ ಒಂದು ಶೋಧನೆಗಳು ಬರ್ತಾನೇ ಇತ್ತು. ಆಗ ಆ ಶೋಧನೆ ನಂತರ ಅವನು ಹೇಗೆ ಕಾಣಲ್ಪಟ್ಟನಂದ್ರೆ, ಆ ದೇಶಕ್ಕೆ ಒಂದು ಅಧಿಕಾರಿಯಾಗಿ ಅವನು ಕಾಣಲ್ಪಟ್ಟನು. ಹಲ್ಲೆಲೂಯ. ಅದೇ ಈ ಯೋಬ 23:10 ವಾಕ್ಯ ಅವನ ಜೀವನದಲ್ಲಿ ನೆರವೇರಿತು. ನೋಡ್ರಿ, ಅವನ ದಾರಿ ದೇವರಿಗೆ ಗೊತ್ತಿತ್ತು. ಅದೇ ಅಲ್ವಾ, ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನು ನನ್ನನ್ನು ಶೋಧಿಸಿ ನೋಡಿದರೆ
ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಆತನ ದಾರಿ ದೇವರಿಗೆ ಗೊತ್ತಿತ್ತು. ಆತನನ್ನು ಶೋಧಿಸಿದ್ರು, ನಂತರ ಅವನು ಒಂದು ಚೊಕ್ಕ ಬಂಗಾರವಾಗಿ ಕಾಣಿಸಿಕೊಂಡನು. ಹಲ್ಲೆಲೂಯ. ಅದೇ ರೀತಿಗೆ ದಾವೀದನ ಜೀವನ ಕೂಡ ನಾವು ನೋಡಬಹುದು. ತನ್ನ ತಂದೆ ಏನ್ ಮಾಡ್ತಾನೆ, ಇಷಯನು ಸಮುವೇಲನು ತನ್ನ ಮನೆಯಲ್ಲಿರುವ ಒಬ್ಬರನ್ನು ಅಭಿಷೇಕಿಸಬೇಕು, ಅರಸನಾಗಿ ಮಾಡಬೇಕೆಂಬುದಾಗಿ ಬರುವಾಗ ಇಷಯನ್ ಏನ್ ಮಾಡ್ತಾನೆ, ದಾವೀದನನ್ನ ಏನಂದ್ಕೊಳ್ತಾರೆ, ಇವನೆಲ್ಲ ರಾಜನಾಗೋದಕ್ಕೆ ಯಾವ ಅರ್ಹತೆ ಇಲ್ಲ, ಇವನೊಬ್ಬ ಕುರಿ ಕಾಯೋದಕ್ಕೇನೆ ಇವನು ಲಾಯಕು ಅನ್ನೋ ರೀತಿಯಲ್ಲಿ ಆ ಸಮುವೇಲನು ಬರುವ ಸಂದರ್ಭದಲ್ಲಿ ಯಥಾ ಪ್ರಕಾರ ಅವನನ್ನು ಕುರಿ ಮಾಯಿಸೋದಕ್ಕಾಗಿ ದಾವೀದನನ್ನ ಕಳಿಸ್ಕೊಡ್ತಾನೆ. ಆಗ ಸಮುವೇಲನು ಬಂದು ಒಂದರ ನಂತರ ಎಲ್ಲರನ್ನು ಕೂಡ ಕೈ ಇಟ್ಟು ಪ್ರಾರ್ಥಿಸುವಾಗ ದೇವರಾತ್ಮನು ಹೇಳ್ತಾರೆ, ಇವನನ್ನೆಲ್ಲ ನಾನು ಆರಿಸಿಕೊಂಡಿರೋದು ಎಂಬುದಾಗಿ. ಆ ಸಂದರ್ಭದಲ್ಲಿ ದೇವರೊಂದು ಮಾತು ಹೇಳ್ತಾರೆ, ನಾನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡುವವನಲ್ಲ, ಹೃದಯದ ಆಳವನ್ನು ನೋಡುವವನಾಗಿದ್ದೇನೆ ಎಂಬುದಾಗಿ. ನೋಡ್ರಿ, ಸಮುವೇಲನು ಅನ್ಕೊಳ್ತಾನೆ, ಒಬ್ಬೊಬ್ಬರ ಬಳಿನೂ ಹೋಗ್ಬೇಕಾದ್ರೆ, ಒಂದೊಂದು ಮಗನ ಹತ್ರ ಹೋಗ್ಬೇಕಾದ್ರೆ, ಇವನು ತುಂಬಾ ಎತ್ತರವಾಗಿದ್ದಾನೆ, ಇವನು ಒಳ್ಳೆ ಒಂದು ಮೈಕಟ್ಟಿದ್ದಾನೆ, ಇವನನ್ನ ದೇವರು ಆರಿಸ್ಕೊಂಡಿರ್ಬೋದು, ಇವನನ್ನ ಅರಸನಾಗಿ ಆರಿಸ್ಕೊಂಡಿರ್ಬೋದು ಅಂತ ಸೌಲನ್ ಅಂದ್ಕೊಂಡು ಒಬ್ಬೊಬ್ಬರ ಮೇಲೆ ತಲೆಯ ಮೇಲೆ ಕೈ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಆ ಸಂದರ್ಭದಲ್ಲಿ ದೇವರು ಹೇಳೋದು, ನಾನು ಎಲ್ಲರ ಮನುಷ್ಯರ ಹಾಗೆ ಹೊರಗಿನ ತೋರಿಕೆ ನೋಡೋರಲ್ಲ, ಹೃದಯದ ಆಳವನ್ನು ನೋಡ್ತೀನಿ ಎಂಬುದಾಗಿ. ಆಗ ದೇವರಿಗೆ ಆ ದಾವೀದನ ಒಂದು ದಾರಿ ಗೊತ್ತಿತ್ತು. ಅದೇ ಅಲ್ವಾ, ದೇವರು ಬಂದು ನಮ್ಮ ದಾರಿಯನ್ನು ಬಲ್ಲಾತನಾಗಿದ್ದಾನೆ. ಆಗ ದಾವೀದನ ದಾರಿಯನ್ನ ದೇವರು ಅರ್ತಿದ್ರು. ನೋಡ್ರಿ, ಅವನು ಕುರಿ ಮೇಯಿಸೋ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಸಹ ಅದರಲ್ಲಿ ನಂಬಿಗಸ್ತನಾಗಿ ಯಥಾರ್ಥವಾಗಿದ್ದ. ಅಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ, ಆ ಅರಣ್ಯದಲ್ಲಿ ಕುರಿಗಳನ್ನು ಮೇಯಿಸ್ತಾನೆ, ದೇವರನ್ನು ಸ್ತುತಿಸಿ ಹಾಡಿ ಕೊಂಡಾಡಿ ಮಹಿಮೆ ಪಡಿಸ್ತಾ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸ್ತಾ ಇದ್ದಾನೆ. ಅವನಿಗೇನಾದ್ರೂ ಆ ಕಾಡಲ್ಲಿ ಏನಾದರೂ ಒಂದು ಕೋಲುಗಳು ಸಿಕ್ಕಿದ್ರೆ ಅವನು ಅದನ್ನು ಹಾಗೇ ಒಂದು ವಾಣಿಜ್ಯವಾಗಿ ಒಂದು ಇನ್ಸ್ಟ್ರೂಮೆಂಟ್ ಥರ ಮಾಡಿಕೊಂಡು ಅವನು ಅದನ್ನು ಹಾಗೇ ಬಾರಿಸ್ತಾ ಸಂತೋಷವಾಗಿ ಉತ್ಸಾಹವಾಗಿ ದೇವರಲ್ಲಿ ಸಂತೋಷವಾಗಿ ತನ್ನ ದಿನವನ್ನು ಕಳೀತಾ ಇದ್ದ. ಅವನು ಯಾವುದಕ್ಕೂ ಫೀಲ್ ಮಾಡ್ತಾ ಇರಲಿಲ್ಲ, ನಮ್ಮಪ್ಪ ನನ್ನನ್ನು ಈ ಥರ ಕಳಿಸಿದ್ರು, ನನ್ನ ಸಹೋದರರು ನನ್ನನ್ನು ಹೀಗೆ ಗದರಿಸ್ತಾರೆ, ನನ್ನನ್ನು ಯಾರು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ, ಹಾಗೆ ಅವನು ಯಾವುದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಅವನಿಗೂ ಗೊತ್ತಿತ್ತು, ನನ್ನನ್ನು ದೇವರು ನೋಡ್ತಾ ಇದ್ದಾರೆ. 139ನೇ ಕೀರ್ತನೆಯಲ್ಲಿ ಹೇಳಲ್ಪಟ್ಟಿರುತ್ತೆ, ನಾನು ಕೂತುಕೊಳ್ಳೋದು, ನಡೆಯೋದು, ಮಲಗೋದು, ಯೋಚಿಸೋದು ಎಲ್ಲವನ್ನ ದೇವರು ಅರ್ತಿದ್ದಾರೆ ಎಂಬುದಾಗಿ ದಾವೀದನೇ ಆ ಕೀರ್ತನೆಯನ್ನು ಬರೆದಿರ್ತಾರೆ. ಆಗ ಅವರಿಗೆ ಗೊತ್ತಿತ್ತು, ನನ್ನನ್ನು ದೇವರು ನೋಡ್ತಾ ಇದ್ದಾರೆ, ಅವರು ನನ್ನ ತಕ್ಕ ಸಮಯದಲ್ಲಿ ಹೆಚ್ಚಿಸ್ತಾರೆ, ನನ್ನ ದಾರಿ ಆತನಿಗೆ ಗೊತ್ತು ಎಂಬುದಾಗಿ ದಾವೀದನಿದ್ರು. ಒಂದು ದಿನ ಬಂತು, ದೇವರು ಆತನನ್ನು ಅರಸನಾಗಿ ಅನೇಕರಿಗೆ ಪ್ರಯೋಜನವಾಗಿ ಉಪಯೋಗಿಸಿದ್ರು. ಹಲ್ಲೆಲೂಯ. ಆಗ ಅದೇ ಸಮುವೇಲನು ಹೇಳ್ತಾನೆ, ನಿನ್ನ ಮನೆಯಲ್ಲಿ ಬೇರೆ ಯಾರಾದರೂ ನಿನಗೆ ಮಕ್ಕಳಿದ್ದಾರೆ ಎಂಬುದಾಗಿ. ಆಗ ಇಷಯನು ಹೇಳ್ತಾನೆ, ಹೌದು, ಇನ್ನೊಬ್ಬ ಮಗ ಇದ್ದಾನೆ, ಅವನು ಕುರಿ ಕಾಯೋದಕ್ಕೆ ಹೋಗಿದ್ದಾನೆ ಎಂಬುದಾಗಿ. ಆಗ ತಕ್ಷಣ ಸಮುವೇಲನು ಹೇಳ್ತಾರೆ, ಅವನನ್ನು ಕರೆಸಿ ಎಂಬುದಾಗಿ. ಆಗ ಅವನನ್ನು ಕರೆಸ್ತಾ ಇರುವಾಗ ಅವನು ಇನ್ನೂ ದೂರದಲ್ಲಿ ಇರುವಾಗಲೇ ಆಗ ದೇವರಾತ್ಮನು ಹೇಳ್ತಾರೆ, ನಾನು ಆರಿಸಿಕೊಂಡವನು ಬರ್ತಾ ಇದ್ದಾನೆ ಎಂಬುದಾಗಿ. ತಕ್ಷಣ ಸಮುವೇಲನು ದಾವೀದನನ್ನು ಅಭಿಷೇಕಿಸ್ತಾರೆ. ಹಲ್ಲೆಲೂಯ. ಮನುಷ್ಯರು ಕೆಲವು ವೇಳೆ ನಮ್ಮನ್ನು ರಿಜೆಕ್ಟ್ ಮಾಡಿರ್ಬೋದು. ನಿಮ್ಗೊಂದು ವಿಷಯ ಗೊತ್ತಾ, ಯಾರು ನಮ್ಮನ್ನು ರಿಜೆಕ್ಟ್ ಮಾಡ್ತಾರೋ, ಯಾರು ನಮ್ಮನ್ನು ತಳ್ತಾರೋ, ಎಲ್ಲಿ ಅಧಿಕವಾಗಿ ಅವಮಾನ ಹೊಂದುತ್ತೇವೋ, ಎಲ್ಲಿ ನಿಂದಿಸಲ್ಪಡ್ತಾ ಇರ್ತೀವೋ, ತಳ್ಳಲ್ಪಡ್ತಾ ಇರ್ತೀವೋ, ಕುಗ್ಗಿಸಲ್ಪಡ್ತಾ ಇರ್ತೀವೋ, ತಿರಸ್ಕರಿಸಲ್ಪಡ್ತಾ ಇರ್ತೀವೋ, ಎಲ್ಲರೂ ನಮ್ಮನ್ನು ಯೂಸ್ಲೆಸ್ ಅಂತ ಅಂದ್ಕೊಳ್ತಾ ಇರ್ತಾರೋ, ಅದೇ ದೇವರಿಗೆ ಬೇಕಾಗಿರೋದು. ಹಲ್ಲೆಲೂಯ. ಎಲ್ಲರೂ ಯೂಸ್ ಆಗುತ್ತೆ ಅನ್ನೋದು, ಎಲ್ಲರೂ ಬೆಲೆ ಬಾಳುವಂಥದ್ದು ಅನ್ನೋದು, ಎಲ್ಲರೂ ಮೆಚ್ಚಿಕೊಳ್ಳೋದು, ಎಲ್ಲರೂ ಹೊಗಳೋದು ನನ್ನ ದೇವರು ಯಾವತ್ತೂ ಚೂಸ್ ಮಾಡೋದಿಲ್ಲ. ಹಲ್ಲೆಲೂಯ. ತಳ್ಳಲ್ಪಟ್ಟ ಕಲ್ಲನ್ನು ಆತನ ಮೂಲೆಗಲ್ಲಾಗಿ ಮಾಡುವಂಥ ದೇವರು. ಹಲ್ಲೆಲೂಯ. ನನ್ನ ದೇವರು ಹುಡುಕಿ ಬಂದದ್ದು ಎಲ್ಲ ಒಳ್ಳೆಯವ್ರನ್ನಲ್ಲ, ಕೆಟ್ಟು ಹೋದವರನ್ನ, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ ನನ್ನ ಯೇಸು ಸ್ವಾಮಿ ಲೋಕಕ್ಕೆ ಬಂದರು. ಪ್ರಿಯರೇ, ಇದರಲ್ಲಿ ನೀವು ಹೊಸದಾಗಿ ಯಾರಾದರೂ ಈ ಸಂದೇಶವನ್ನು ಕೇಳ್ತಾ ಇರೋದಾದರೆ ನಿಮಗೊಂದು ವಿಷಯವನ್ನು ನಾನು ಹೇಳ್ತೇನೆ. ಸತ್ಯವನ್ನು ಅರಿತಿರುವ, ಯೇಸುವನ್ನು ಅರಿತಿರುವ, ರಕ್ಷಣೆ ಹೊಂದಿರುವ ನಮ್ಮ ಮಾರ್ಗಗಳನ್ನು ಮಾತ್ರ ಅಲ್ಲ ದೇವರು ಅರಿತಿರೋದು, ನಿಮ್ಮೆಲ್ಲರ ಇಡೀ ಲೋಕದ ಪ್ರತಿಯೊಂದು ವ್ಯಕ್ತಿಯ ದಾರಿಯನ್ನು ನನ್ನ ಯೇಸು ಕ್ರಿಸ್ತನು ಅರಿತಿದ್ದಾರೆ. ಹಲ್ಲೆಲೂಯ. ಆತನು ಒಂದೊಂದು ಸಾರಿಯೂ ನಮ್ಮನ್ನು ಶೋಧಿಸುವ
ಬಳಸುವಾಗ ನಾವು ಅಂದುಕೊಳ್ಳಬೇಕು, ಇದರ ನಂತರ ನಾನು ಒಂದು ಚೊಕ್ಕ ಬಂಗಾರವಾಗಿ ಅನೇಕರಿಗೆ ಕಾಣಿಸ್ತೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಇದನ್ನು ನೀವು ಯಾರಾದರೂ ಹೊಸದಾಗಿ ನೋಡ್ತಾ ಇರೋದಾದರೆ ನಿಮಗೆ ನಾನೊಂದು ಸತ್ಯವನ್ನು ಹೇಳ್ತೇನೆ. ಈ ದಿನ ನಿಮ್ಮನ್ನು ಜನರು ತಳ್ಳಲ್ಪಡ್ತಾ ಇದ್ದೀರಾ, ನೀವು ತುಂಬ ಕುಗ್ಗಿಸಲ್ಪಟ್ಟಿದ್ದೀರಾ, ತುಂಬ ನೋವಿನಲ್ಲಿದ್ದೀರಾ, ತುಂಬ ಸೋತು ಹೋಗಿದ್ದೀರಾ. ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ. ದೇವರಿಗೆ ನಿಮ್ಮ ದಾರಿ ಗೊತ್ತು. ಒಂದು ಸಂದರ್ಭ ಬರುತ್ತೆ, ಈಗ ನೀವು ಒಂದು ಶೋಧಿಸುವ ಕಾಲದಲ್ಲಿದ್ದೀರಾ. ಈ ಶೋಧದ ನಂತರ ಯೇಸು ಸ್ವಾಮಿ ನಿಮ್ಮನ್ನು ಒಂದು ಚೊಕ್ಕ ಬಂಗಾರವಾಗಿ ಮಾರ್ಪಡಿಸ್ತಾರೆ. ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ? ಈ ಸತ್ಯವಾದ ಮಾತನ್ನು ನಂಬಬೇಕು. ಹೌದು, ಯೇಸು ಸ್ವಾಮಿ ನನ್ನ ದಾರಿಯನ್ನು ಅರಿತಿದ್ದಾರೆ. ಈಗ ನಾನು ಶೋಧಿಸಲ್ಪಡ್ತಾ ಇದ್ದೇನೆ, ಎಲ್ಲರಿಂದ ತಳ್ಳಲ್ಪಟ್ಟಿದ್ದೇನೆ, ಕಷ್ಟದಲ್ಲಿದ್ದೇನೆ, ದುಃಖದಲ್ಲಿದ್ದೇನೆ, ನೋವಿನಲ್ಲಿದ್ದೇನೆ. ಆದರೆ ಯೇಸು ಸ್ವಾಮಿ ನನ್ನನ್ನು ಒಂದು ಚೊಕ್ಕ ಬಂಗಾರವಾಗಿ ಮಾರ್ಪಡಿಸ್ತಾರೆ ಎಂಬುದಾಗಿ. ಇದನ್ನು ಯಾರಾದರೂ ಹೊಸದಾಗಿ ನೀವು ನೋಡ್ತಾ ಇರೋದಾದರೆ ಖಂಡಿತವಾಗಿ ನಂಬ್ರಿ. ನನ್ನ ಯೇಸು ಸ್ವಾಮಿ ಶೋಧಿಸಿದ ನಂತರ ಚೊಕ್ಕ ಬಂಗಾರವಾಗಿ ಮಾರ್ಪಡಿಸುವ ದೇವರು. ನೋಡ್ರಿ, ಈ ಲೋಕದಲ್ಲಿರುವ ಕೆಲವು ವಸ್ತುಗಳು ಅದು ಹಾಳಾಗಿ ಹೋಯಿತು ಅಂದರೆ ನಾವು ಬಿಸಾಡಬೇಕು, ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಆದರೆ ಒಂದು ಮನುಷ್ಯನ ಜೀವನ ಕೆಟ್ಟು ಹೋಗೋದೇ ಆದರೆ ಅದನ್ನು ಸರಿ ಮಾಡೋರು ಒಬ್ಬರು ಮಾತ್ರ ಇದ್ದಾರೆ, ಆತನೇ ಯೇಸು ಕ್ರಿಸ್ತನು. ಅನೇಕರು ಕೆಟ್ಟು ಹೋದ ಜೀವನಗಳನ್ನು ನೋಡಿ ಗೇಲಿ ಪರಿಹಾಸ್ಯ ಮಾಡ್ತಾರೆ. ಆದರೆ ನನ್ನ ಯೇಸು ಸ್ವಾಮಿ ಎಂದಿಗೂ ಕೂಡ ಗೇಲಿ ಪರಿಹಾಸ್ಯ ಮಾಡುವ ದೇವರಲ್ಲ, ಅದರ ಕಥೆಯನ್ನು ಮುಗಿಸುವ ದೇವರಲ್ಲ. ಎಲ್ಲಿ ಮುಗೀತು ಅಂತ ಅನೇಕರು ಅಂದುಕೊಳ್ತಾರೋ, ಎಲ್ಲಿ ಅವರು ಇನ್ನು ಅಷ್ಟೇ ನನ್ನ ಲೈಫ್ ಮುಗೀತು ಅಂತ ಅಂದುಕೊಳ್ತಾರೋ, ಅಲ್ಲಿ ಒಂದು ಹೊಸ ಆರಂಭವನ್ನು ಕೊಡುವಾತನೇ ನನ್ನ ಯೇಸು ಕ್ರಿಸ್ತನು. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಾವು ಧ್ಯಾನಿಸುತ್ತಿರುವ ವಾಕ್ಯದ ಪ್ರಕಾರ ನಮ್ಮೆಲ್ಲರ ದಾರಿಯನ್ನು ಕರ್ತನು ಅರಿತಿದ್ದಾರೆ. ಈ ದಿನ ನಾವು ಕೂಡ ಅನೇಕ ರೀತಿಯ ಕಷ್ಟ ಸಂಕಟಗಳೆಂಬ ಹಾದಿಯಲ್ಲಿ ಹಾದು ಹೋಗ್ತಾ ಇರ್ಬೋದು, ಈ ಶೋಧನೆ ಹಾದಿಯಲ್ಲಿ ಹೋಗ್ತಾ ಇರ್ಬೋದು. ಚಿಂತಿಸಬೇಡ್ರಿ. ಯೋಸೇಫನನ್ನು ಹೆಚ್ಚಿಸಿ ಒಂದು ಅಧಿಕಾರಿಯಾಗಿ ಮಾರ್ಪಡಿಸಿದಂಥ ದೇವರು, ದಾವೀದನನ್ನು ಒಂದು ಅರಸನನ್ನಾಗಿ ಮಾಡಿದಂಥ ದೇವರು ನಿಮ್ಮನ್ನು ಕೂಡ ಖಂಡಿತವಾಗಿ ಒಂದು ದಿನದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ, ಒಳ್ಳೆಯ ಆಶೀರ್ವಾದದಲ್ಲಿ, ಅನೇಕರಿಗೆ ಉಪಯೋಗವಾದ ಪಾತ್ರೆಯಾಗಿ ಆತನು ರೂಪಿಸಲು ಸಾಧ್ಯ. ನೀವು ಅದಕ್ಕೇನು ಮಾಡಬೇಕು? ಕಾದಿರಬೇಕು. ಯಾರ ಹತ್ರ? ದೇವರ ಸಮ್ಮುಖದಲ್ಲಿ. ದೇವರೇ, ನಾನು ಈ ವಾಕ್ಯವನ್ನು ನಂಬ್ತಾ ಇದ್ದೇನಪ್ಪ. ಯೋಬ 23:10 ಪ್ರಕಾರ ದೇವರೇ, ನೀನು ನನ್ನ ದಾರಿಯನ್ನು ಅರಿತಿದ್ಯಾ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನನ್ನನ್ನು ಶೋಧಿಸಿದ ನಂತರ ಚೊಕ್ಕ ಬಂಗಾರವಾಗಿ ಕಾಣಿಸುವಂತೆ ಮಾಡ್ತೀಯಪ್ಪ. ಈ ವಾಕ್ಯಗಳನ್ನ ನಂಬ್ತೇನೆ ದೇವರೇ ಅಂತ ನಿಮ್ಮ ಬಾಯಲ್ಲಿ ಈಗ ಹರಕೆ ಮಾಡ್ರಿ. ಪ್ರತಿದಿನ ಅದನ್ನು ನಂಬ್ರಿ. ನೀವು ಶೋಧಿಸಲ್ಪಡುವಾಗ ಎಲ್ಲ ಕೂಡ ಈ ವಾಕ್ಯವನ್ನು ನೆನಪಿಸ್ಕೊಳ್ರಿ. ಈ ಶೋಧನೆನ ಇದರ ನಂತರ ನನಗೊಂದು ಒಳ್ಳೆ ಉನ್ನತವಾದ ಆಶೀರ್ವಾದ ಇದೆ, ಪರವಾಗಿಲ್ಲ. ಈ ಶೋಧನೆ ಸಮಯದಲ್ಲಿ ನನ್ನ ದೇವರು ನನಗೆ ಸಹಾಯ ಮಾಡ್ತಾರೆ. ದೇವರೇ, ಯೇಸುವೆ ಅಪ್ಪ, ಈ ಶೋಧನೆ ನನ್ನ ನೆನಪಿಸಿಕೊಂಡು ನನ್ನ ನಡೆಸು ಎಂಬುದಾಗಿ ನೀವು ಆ ಶೋಧನೆ ಸಮಯದಲ್ಲಿ ಬೇಡದಿರೋ ವ್ಯರ್ಥ ಮಾತುಗಳನ್ನು, ಗುಣಗುಟ್ಟುವಿಕೆಯನ್ನು, ಕೋಪವನ್ನು, ನಿರುತ್ಸಾಹವನ್ನು, ಬೇಸರವನ್ನು, ಬೇರೆ ಯಾವುದೇ ರೀತಿಯ ತಪ್ಪಾದ ಆಲೋಚನೆಗಳನ್ನು, ಆತ್ಮಹತ್ಯೆ ಯೋಚನೆಗಳನ್ನು ಮಾಡಬೇಡ್ರಿ. ಆ ಶೋಧನೆಯ ಸಮಯದಲ್ಲಿ ತಾಳ್ಮೆಯಿಂದಿರಿ. ಏಸಪ್ಪ, ನನ್ನ ನೀನು ನಡೆಸ್ತೀಯಪ್ಪ. ಇದರ ನಂತರ ನನಗೊಂದು ಒಳ್ಳೆಯ ಒಂದು ಆಶೀರ್ವಾದ ಇದೆ, ನಾನು ಮತ್ತೆ ಮತ್ತೆ ನಂಬ್ತೇನೆ. ಏಸಪ್ಪ 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 ಎಂಬುದಾಗಿ ಶೋಧನೆ ಕಾಲದಲ್ಲಿ ಆದಷ್ಟು ಮಟ್ಟಿಗೆ ಅವರ ಪಾದದ ಬಳಿಯಲ್ಲಿ ಕಾದಿರ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಒಂದು ಚೊಕ್ಕ ಬಂಗಾರವಾಗಿ ಅನೇಕರಿಗೆ ಕಾಣಿಸುವಂತೆ ಮಾಡ್ತಾರೆ. ನೀವು ನಂಬೋದೇ ಆದರೆ ದೇವರ ಮಹಿಮೆಯನ್ನು ಕಾಣ್ತೀರಾ. ವಾಕ್ಯ ಸಾಧಾರಣವಾದದ್ದಲ್ಲ, ಇದು ಬರೀ ಏನು ವಾಕ್ಯ ಅಲ್ಲ, ಇದು ಜೀವವುಳ್ಳ ವಾಕ್ಯ, ಅನೇಕರನ್ನು ರೂಪಿಸುವಂಥ ವಾಕ್ಯ, ಅನೇಕರ ಜೀವನಗಳನ್ನು ಕಟ್ಟುವಂಥ ವಾಕ್ಯ, ಅನೇಕರಿಗೆ ಜೀವವನ್ನು, ಹೊಸ ಬಲವನ್ನು ಕೊಡುವಂಥ ವಾಕ್ಯ. ಈ ವಾಕ್ಯವನ್ನು ನೀನು ಯಾವಾಗ ಬಾಯಿಲಿ, ದೇವರೇ ಈ ವಾಕ್ಯವನ್ನು ನಂಬ್ತೇನೆ, ನನ್ನ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ತೇನೆ, ಖಂಡಿತರಂತೆ ನೀವು ಮಾಡ್ತೀರಾ, ನಡೆಸ್ತೀರಂತೆ ಯಾರು ಹೃದಯಪೂರ್ವಕವಾಗಿ ಸಂದೇಹ ಪಡೆದೇ ನಂಬ್ತಿರೋ, ಖಂಡಿತವಾಗಿ ದೇವರು ನಿಮಗೆ ಅದ್ಭುತ ಮಾಡೇ ಮಾಡ್ತಾರೆ. ನಿಮ್ಮ ದಾರಿ ಎಲ್ಲ ಆತನಿಗೆ ಗೊತ್ತು. ಶೋಧಿಸಲ್ಪಟ್ಟ ನಂತರ ನೀವು ಒಂದು ಚೊಕ್ಕ ಬಂಗಾರವಾಗಿ ಕಾಣಿಸ್ತೀರ. ಒಂದು ಸಣ್ಣ ಉದಾಹರಣೆ ಹೇಳ ನೋಡ್ರಿ. ಈಗ ಒಂದು ಹಳಸಿನ ಹಣ್ಣಿದೆ ಅಲ್ವಾ, ಹಳಸಿನ ಹಣ್ಣನ್ನು ನೀವು ಅದನ್ನು ಕಟ್ ಮಾಡಿದಾಗ ಅನೇಕ ಸ್ಥಳಗಳಲ್ಲಿ ಆ ವಾಸನೆ ಹಬ್ಬಿಕೊಳ್ಳುತ್ತದೆ. ಅದು ಹಾಗೆ ಇರುವಾಗ ಅಷ್ಟು ಸ್ಮೆಲ್ ಬರೋದಿಲ್ಲ. ಅದನ್ನು ಕತ್ತರಿಸಿದಾಗ ಅನೇಕರಿಗೆ ಆ ವಾಸನೆ ಹರಡುತ್ತೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಹಾಗೇನೆ ನಮ್ಮ ಜೀವನ ಕತ್ತರಿಸಲ್ಪಡುವಾಗ
ದುಃಖಿಸಲ್ಪಡುವಾಗ, ಬಾಧಿಸಲ್ಪಡುವಾಗ, ಕುಗ್ಗಿಸಲ್ಪಡುವಾಗ ಅದು ವಾಸನೆಯಾಗಿ ಮಾರ್ಪಟ್ಟು ಆಶೀರ್ವಾದವಾಗಿ ಮಾರ್ಪಡುತ್ತದೆ. ನಿಶ್ಚಯವಾಗಿ ದೇವರು ಈ ವಾಕ್ಯದ ಪ್ರಕಾರ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾರೆ. ಇನ್ನು ಮುಂದೆ ಶೋಧನೆಗಳನ್ನು ಕುರಿತು ಕುಗ್ಗಿ ಹೋಗಬೇಡ್ರಿ, ಚಿಂತಿಸಬೇಡ್ರಿ, ಅಳಬೇಡ್ರಿ, ಧೈರ್ಯವಾಗಿರಿ. ಶೋಧನೆಗಳು ಬರುವಾಗೆಲ್ಲ ನಿಮಗೊಂದು ನಂಬಿಕೆ ಇರಲಿ, ಇದರ ನಂತರ ನನಗೊಂದು ಆಶೀರ್ವಾದವಿದೆ, ಒಂದು ಉನ್ನತವಾದ ಕಾರ್ಯ ನನ್ನ ಜೀವನದಲ್ಲಿ ನಡೆಯಲಿದೆ. ಉನ್ನತ ಕಾರ್ಯ ನಡಿಬೇಕು ಅಂದರೆ ಇಲ್ಲಿ ನಾವು ಆಯತರಾಗಲೇಬೇಕು, ಇಲ್ಲಿ ಸಿದ್ಧರಾಗಲೇ ಪಡಬೇಕು. ನಮಗೊಂದು ಉನ್ನತವಾದ ಆಶೀರ್ವಾದ ಬೇಕು ಅಂದರೆ ಇಲ್ಲಿ ನಾವು ಬಾಧಿಸಲ್ಪಡಲೇಬೇಕು, ಕುಗ್ಗಿಸಲ್ಪಡಲೇಬೇಕು, ಅವಮಾನ ಹೊಂದಲೇಬೇಕು. ನಾವಿಲ್ಲಿ ಅನೇಕ ರೀತಿ ಜಜ್ಜಲ್ಪಡಲೇಬೇಕು. ಆ ಜಜ್ಜಲ್ಪಟ್ಟಾಗಲೇ ಒಂದು ಉನ್ನತ ಆಶೀರ್ವಾದವಾದ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಖಂಡಿತವಾಗಿ ಈ ವಾಕ್ಯವನ್ನು ನೀವು ನಂಬಿ ಅದರಂತೆ ಜೀವಿಸಲು ನೀವು ಪ್ರಯತ್ನಿಸ್ತೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಆ ರೀತಿ ನೀವು ನಂಬುವಾಗ, ನಡೆಯುವಾಗ ನಿಶ್ಚಯವಾಗಿ ನೀವು ಅನೇಕರಿಗೆ ಒಂದು ಆಶೀರ್ವಾದದ ಪಾತ್ರೆಗಳಾಗಿ, ಅನೇಕರಿಗೆ ಸಾಕ್ಷಿಗಳಾಗಿ ಕಾಣಲ್ಪಡ್ತೀರಾ. ಇದರ ಮೂಲಕ ನನ್ನ ತಂದೆಯಾದ ದೇವರು ಮಹಿಮೆ ಹೊಂದುತ್ತಾರೆ. ಎಲ್ಲರನ್ನು ಕೂಡ ಕರ್ತನ ಈ ವಾಕ್ಯದಂತೆ ಆಶೀರ್ವದಿಸಲಿ. ವಿಶೇಷವಾಗಿ ಮತ್ತೊಂದು ಸಾರಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ, ಇನ್ನು ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಈ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಅನೇಕರಿಗೆ ಶೇರ್ ಮಾಡಿರಿ, ಇದನ್ನು ಲೈಕ್ ಮಾಡಿರಿ, ಈ ಸೇವೆಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿಯೂ ಇದರ ಮೂಲಕ ದೇವರು ಇನ್ನೂ ಮಹತ್ ಕಾರ್ಯಗಳನ್ನು ಮಾಡಲಿದ್ದಾರೆ. ಆತನ ವಾಗ್ದಾನಗಳು ಅದಕ್ಕಾಗಿ ಸಿದ್ಧವಾಗಿವೆ. ನಿಶ್ಚಯವಾಗಿ ಈ ಸೇವೆಯ ಮೂಲಕ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುತ್ತೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಎಲ್ಲ ಮಹಿಮೆ ನನ್ನ ಯೇಸುವಿಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಈ ವಾಕ್ಯ ನಿಮ್ಮನ್ನು ಬಲಪಡಿಸಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.